ಈ ಹೆಂಗಸುಗಳು ಬರ್ತೀವಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬರ್ಲಿಲ್ಲಪ್ಪ. ನಾನು ಅದಕ್ಕೆ ನಾನು ಒಬ್ಳೆ ಹೋಗ್ತೀನಂತ ಹೇಳಿದ್ದು. ಈ ಲಕ್ಷ್ಮಕ್ಕನು ಬರ್ತೀನಂತ ಹೇಳಿದ್ದಳು, ಇವಳು ಬರ್ಲಿಲ್ಲ. ಏನಪ್ಪ ಇವರಿಗೆಲ್ಲ ಟೈಮೇ ಇದಿಲ್ಲ. ಬೇಗ ಹೋಗೋಣ, ಫಂಕ್ಷನ್ ಇದೆ ಅಂತ ಹೇಳಿದೀನಿ ನಾನು. ನಾಮಕರಣಕ್ಕೆ ಅರ್ಜೆಂಟ್ ಆಗಿ ಹೋಗ್ಬೇಕು ಹೇಳ್ತಿದೀನಿ. ಅವಾಗ್ಲಿಂದ ನಾನು ಬರೋದ್ ಬೇಡವಾ? ಬಸ್ ಎಲ್ಲ ಮಿಸ್ ಆಗಿ ಹೋಗ್ಬಿಡುತ್ತೆ. 2-3 ಬಸ್ಗಳೇ ಹೋಗ್ಬಿಟ್ಟು ಬಿಟ್ಟು ಹೋದ್ರು ಬೇಜಾರು ಮಾಡ್ಕೊಂತಾರೆ. ಏನಪ್ಪ ಇವರು, ನಾನು ನೋಡೋವರೆಗೆ ನೋಡ್ತೀನಿ, ಇನ್ನೊಂದು 5 ನಿಮಿಷ ಎಲ್ಲ ಬಿಟ್ಟೆ ಹೋಗ್ತೀನಿ ಅಷ್ಟೇ. ಬರೋರು ಬರ್ಲಿ, ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಉಳ್ಕೊಳ್ಳಿ. ಅಯ್ಯೋ, ಈ ಬಿಸ್ತಲ್ಲಿ ನಿಂತು 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 ನನ್ಗಂತೂ ಟಯರ್ಡ್ ಆಗ್ತೈತೆ. ಎಷ್ಟು ಹೇಳಿದ್ರು ನೀವ್ರು ಮಾತೇ ಕೇಳ್ತಿಲ್ಲ. ನೆರಳಲ್ಲಿ ನಿಂತ್ಕಡಲ್ಲ ಅಂದ್ರೆ ಇಲ್ಲಿ ಬಸ್ ನಿಲ್ಸಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಕಾಣಿಸಲ್ಲ. ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ನಾನು ಬಂದು ಒಳ್ಳೆ 10:30 ಕಾಯ್ತಿದ್ದೀನಿ. 1 ಅವರ್ ಆಯ್ತು. 11:30 ಆದ್ರೂ ಯಾರಾದ್ರೂ ಒಬ್ರು ಬರೋದ್ ಬೇಡವಾ? ಇಷ್ಟೊತ್ತಾದ್ರೂ ಬುದ್ಧಿ ಬೇಡವಾ ಇವರಿಗೆ? ಅದಕ್ಕೆ ಎಲ್ಲಾರು ಬರ್ತಿದಾರಲ್ಲ, ಅವ್ರ ಜೊತೆ ಈ ಜೈಗೂ ಏನು ಬರ್ಬೋದು. ಬರ್ಲಿ ಬರ್ಲಿ. ಅವಳು ಹೊಟ್ಟೆ ಉರ್ಸ್ಬೇಕಂತಾನೆ ಅಲ್ವಾ ನಾನು ಬರ್ತಿರೋದು. ಹಿಂಗ್ ಸೀರೆ ಹಾಕೊಂಡು ಸ್ಟೈಲ್ ಆಗಿ ಬಂದಿರೋದು. ನಾಮಕರಣದಲ್ಲಿ ನಾನು ಚೆನ್ನಾಗಿ ಕಾಣಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಜೈಗ್ ಮಾತ್ರ ಹೊಟ್ಟೆ ಉರ್ಸ್ಲೇಬೇಕು. ನನಗ್ ನೋಡ್ಬಿಟ್ಟು ಅವಳಿಗೆ ತಡ್ಕಬಾರ್ದವಳು. ಹಂಗ್ ಮಾಡ್ಬೇಕಂತಾನೆ ನಾನು ಬಂದಿರೋದು. ಅದಕ್ಕೇನೆ ಪೂರಾ ವ್ಯಾನಿಟಿ ಬ್ಯಾಗ್ ಎಲ್ಲ ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ಸ್ಯಾರಿ ಎಲ್ಲ ಹಾಕೊಂಡು ಬಂದಿರೋದು. ಬರ್ಲಿ ಅವಳು, ಬರ್ಲಿ ಅಂತ ಕಾಯ್ತಿದೀನಿ. ಯಾರು ಬರ್ಲಿಲ್ಲ ಆದ್ರೂ ಪರವಾಗಿಲ್ಲ, ಅವಳಾದ್ರೂ ಬರ್ಬೇಕು ನಾನು ಡ್ರೆಸ್ ನೋಡೋದಿಕ್ಕೆ. ನೋಡ್ದ ಲಕ್ಷ್ಮಕ್ಕನ್ನ? ಅಬ್ಬಬ್ಬಬ್ಬಬ್ಬ, ನನ್ಕಿಂತ ಸ್ಟೈಲ್ ಮಾಡ್ಕೊಂಡ್ ಬಂದಾಳೆ. ಹೆಂಗ್ ಬಂದಾಳ ನೋಡಪ್ಪ. ನಾನು ಏನ ಅನ್ಕಡಿದೀವಿ ಲಕ್ಷ್ಮಿ ಗುಸ್ಮಿಗೆ. ಏನೇ ಲಕ್ಷ್ಮಕ್ಕ, ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ? ಬೆಳಿಗ್ಗೆನೆ ಹೇಳಿಲ್ವಾ ನಿನ್ಗೆ ಬೇಗ ರೆಡಿಯಾಗಿ ಬಾರೆ ಲಕ್ಷ್ಮಕ್ಕ ಅಂತ? ಗೊತ್ತಾಗುತ್ತೆ ಅಂತ. ಅಲ್ಲೇ 2-3 ಬಸ್ ಮಿಸ್ ಆಗೋಯ್ತು ಗೊತ್ತಾ? ನೀನ್ ನೋಡಿದ್ರೆ ಇವಾಗ ಬರ್ತಿದ್ಯಾ? ಏನ್ ಮಾಡ್ಲಿ ಅಕ್ಕ, ನಿಂಗಕ್ಕ ಒಂದಿಟ್ಟು ನಾನು ಡ್ರೆಸ್ ಎಲ್ಲ ಆಗಿ ಎಲ್ಲ ರೆಡಿ ಆಗಿ ಬರೋದ್ ಬೇಡವಾ? ನೀನ್ ಮಾತ್ರ ಎಲ್ಲ ರೆಡಿ ಆಗಿ ಬಂದಿದ್ಯಾ, ಹಂಗೆ ನಾವು ರೆಡಿ ಆಗಿ ಬರೋದ್ ಬೇಡವಾ? ನೀನ್ ಮಾತ್ರ ಒಬ್ಳೆ ಚೆನ್ನಾಗಿ ಕಾಣ್ಬೇಕಾ? ಹಂಗಾರೆ ನೋಡು ಹೆಂಗೈತಿ ಅಕ್ಕನ್ನ. ಒಂದಿಟ್ಟು ರೆಡಿ ಆಗಿ ಬರೋದು ತಡ ಆಗೋಯ್ತು ಕಣಕ್ಕೂ. ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗಿ ಬಂದೆ, ಲೇಟ್ ಮಾಡ್ಕೊಂಡ್ ಬಂದಿದ್ದು. ಸ್ವಲ್ಪ ಲೇಟ್ ಅಂತ ಸ್ವಲ್ಪ. ನೋಡಿ ಇವಳು ಸ್ಟೈಲ್ ರಾಣಿ. ನಾನು ಏನೋ ಅನ್ಕಡಿದ್ದೆ. ಏನು ಗೊತ್ತಿಲ್ಲ ಇವಳಿಗೆ, ಮಾಮೂಲಿ ಸುಮ್ಮನಿರ್ತಾಳೆ. ನಮ್ಮಷ್ಟೇ ಏನು ಗೊತ್ತಿಲ್ಲ ಇವಳಿಗೆ, ಸ್ಟೈಲ್ ಮಾಡೋದಕ್ಕೆಲ್ಲ ಡ್ರೆಸ್ ಹಾಕೋಣಕ್ಕೆಲ್ಲ ಬರೋಲ್ಲ ಏನು ಅನ್ಕಡಿದ್ದೆ. ಇವಳೇನು ಕಡಿಮೆ ಅಲ್ಲ ಇವಳು ಲಕ್ಷ್ಮಕ್ಕ, ಏನು ಗೊತ್ತಿಲ್ಲ ನಂಗೆ ಸುಮ್ಮನಿರ್ತಾಳೆ. ನೋಡಿ ಹೆಂಗ್ ಡ್ರೆಸ್ ಹಾಕಿ ಬಂದಾಳೆ. ನನ್ಕಿಂತ ಚೆನ್ನಾಗಿ ಇವಳು ಕಾಣ್ತಿದ್ದಾಳ, ನಾನ್ ಚೆನ್ನಾಗಿ ಕಾಣ್ತಿದ್ದೀನ ಒಂದು ಗೊತ್ತಾಗ್ತಿಲ್ಲಪ್ಪ. ಸಾಮಾನ್ಯಕ್ಕೆ ನಾನೇ ಚೆನ್ನಾಗಿ ಕಾಣ್ತಿರೋದು. ನಾನು ನಿಂಗೆ ಹೆಂಗ್ ಕಾಣ್ತೀನಿ? ನಾನೇ ಚೆನ್ನಾಗಿ ಕಾಣೋದು, ಇವಳೇನು ಅಷ್ಟೇನು ಚೆನ್ನಾಗಿ ಕಾಣಿಸ್ತಿಲ್ಲ. ಅಲ್ಲ ಕಣಕೋ ನಿಂಗಕ್ಕ, ಇನ್ನು ಯಾರು ಬಂದಿಲ್ವೇನಕ್ಕ? ನೇತ್ರಕ್ಕ ಅವ್ರು ಯಾರು ಬಂದಿಲ್ವಾ ಈಟೊತ್ತಾದ್ರೂ? ಎಲ್ಲರೂ ಬರ್ತೀವಂತ ಹೇಳಿ ಇನ್ನು ಅಲ್ಲೇ ಇದಾರೇನಕ್ಕ? ಅಯ್ಯ ನಾನೇನೋ ಬೇಗನೆ ಬಂದ್ಬಿಡ್ತಾರೆ ಎಲ್ಲಾರು ಅನ್ಕೊಂಡು ನಾನು ತಡ ಆಯ್ತು ಅಂತ ಓಡ್ ಬರ್ತಿದೀನಿ. ಸಖತ್ ಆತ್ರದಿಂದ ಬರ್ತಿದೀನಿ. ನೋಡಿದ್ರೆ ಇನ್ನು ನೀವು ಒಬ್ಬರೇ ಬಂದು ನಿಂತಿರಲ್ಲಮ್ಮ. ನಾನು ಇನ್ನೂ ಒಂದ್ ಸ್ವಲ್ಪ ಡ್ರೆಸ್ ಆಗಿ ಬರ್ತಿದ್ದಮ್ಮ ಇನ್ನೂ ಚೆನ್ನಾಗಿ. ಎಲ್ಲಾರು ಬಂದಿರ್ತಾರಂತ ನಾನು ಬೇಗ ರೆಡಿಯಾಗಿ ಬಂದೆ ಕಣಕು. ಲಕ್ಷ್ಮಕ್ಕ, ಅಲ್ಲಿ ನೋಡಲಿ, ಅಲ್ಲಿ ಬರ್ತಿರೋದು ನಮ್ ನೇತ್ರಮ್ಮ ಅಲ್ವೇನೆ? ನೋಡಲಿ, ನೇತ್ರಮ್ಮನ ಅವಳು? ಅಲ್ಲಕ್ಕ, ಯಾರು ಕಾಣಿಸ್ತಾನೆ ಇಲ್ಲ. ನೇತ್ರಮ್ಮ ಅಂತ ಹೇಳಿದ್ರೆ ನಾನು ಎಲ್ಲಂತ ನೋಡೋಣ. ಯಾರು ಹೇಳಕ್ಕ, ಎಲ್ಲಿ ಯಾವ ಕಡೆಯಿಂದ ಬರ್ತಿದಾರೆ? ಇದೇನೆ ಲಕ್ಷ್ಮಕ್ಕ, ಹಿಂಗ್ ಹೇಳ್ತೀಯ? ನೀನು ಕಣ್ಣು ಕಾಣಲ್ವೇನೆ ನಿನಗೆ? ಅಲ್ಲಿ ಕಡೆ ಅಲ್ಲಿ ನೋಡಿ, ಅಲ್ಲಿ ಮುಂದೆ ನೋಡಿ ಒಂದ್ರಿಟ್ಟು ಅಲ್ಲಿ ಮರ ಐತೆ ನೋಡು, ಆಲದ ಮರ, ಅದ್ರ ಪಕ್ಕದಲ್ಲಿ ನೋಡೋದು. ಅಲ್ಲಿ ಬರ್ತಿರೋದು ನಮ್ಮ ನೇತ್ರಮ್ಮನೇ ಅಲ್ವಾ? ಮುಖನಕ ನೇತ್ರಕ್ಕನೇ. ಕರೆಕ್ಟ್ ಕಣಕೋ, ನೇತ್ರಕ್ಕನೇನೆ. ಬರ್ಲಿ ನೇತ್ರಕ್ಕ ಬರ್ತೈತೆ. ಹೇಳಪ್ಪ. ನೋಡ್ದೇನಪ್ಪ, ನೋಡ್ದ ಈ ಲಕ್ಷ್ಮಕ್ಕನ್ ಕತೆನ? ನಿಂಗಿ ನೋಡು, ಲಕ್ಷ್ಮಕ್ಕನ್ ನೋಡು. ಅಬ್ಬಬ್ಬಬ್ಬಬ್ಬ, ನಿಂಗಕ್ಕೊಂದು ವ್ಯಾನಿಟಿ ಬ್ಯಾಗ್ ನೋಡು. ಏನು ಸ್ಟೈಲ್ ರಾಣಿ. ಅದಕ್ಕೆ ಅನ್ಸುತ್ತೆ ಶಾಪಿಂಗಿಗೆ ಹೋಗೋಣ ಬಾ ಅಂತ ಕರಿತಿದ್ದಿದ್ದು. ಡ್ರೆಸ್ ನೋಡು, ಡ್ರೆಸ್ಸು ಆ ನಿಂಗಕ್ಕೊಂದು. ನಾನು ಬಂದ್ ಸಡನ್ ಆಗಿ ನನ್ಗೆ ಆಶ್ಚರ್ಯ ಆಗ್ತೈತೆ, ಇದೆ ಲಕ್ಷ್ಮಕ್ಕನ ಇದೆ ನಿಂಗಕ್ಕನ ಅಂತ. ಬಾ ನೋಡಲ್ಲ, ಎಲ್ಲಕ್ಕಿಂತ ಮುಂಚೆ ರೆಡಿ ಆಗ್ಬಿಟ್ಟು ಬಂದು ಹೆಂಗ್ ನಿಂತಾರಂತ ಲೆಕ್ಕ ಹಾಕು. ನಾವೇನೇನೆ ಸುಮ್ ಬರೋದು ಅಂತ ನೋಡಿದೆ. ಇವ್ರು ನೋಡಿ ಕಲಿಬೇಕು ನಾವು ಸ್ಟೈಲ್ ಮಾಡೋದು ಹೆಂಗಂತ. ಏನೇ ಲಕ್ಷ್ಮಕ್ಕ, ನಿಂಗಕ್ಕ, ಏನ್ ಇಷ್ಟು ಬಿರುದೆ ಬಂದು ಬಿಟ್ಟಿದ್ದೀರಾ? ಎಲ್ಲಕ್ಕಿಂತ ಮುಂಚೆನೇ ನೀವೇ ಬಂದ್ರಿ ಅನ್ನಿ. ಕಡೆ ನೇತ್ರಮ್ಮ, ಅಲ್ಲ ಕಡೆ ನೇತ್ರಮ್ಮ, ಯಾಕೆ ಬೇಗ ಬರೋದ್ರಿ? ಎಷ್ಟೊಂದು ತಡ ಮಾಡ್ಕೊಂಡ್ ಬಂದ್ರಿ? ಅಯ್ಯೋ, ಬಸ್ ಹೋಗ್ಬಿಡೋದ್ ಕಡೆ, ನಾಮಕರಣ ಎಲ್ಲ ಆಗ್ಬಿಡೋದ್ ಕಡೆ
ಬೇಗ ಹೋದ್ರೆ ನಾವು ನಾಮಕರಣ ಫಂಕ್ಷನ್ಗೆಲ್ಲ ಹೋಗ್ಬೇಕು, ಎಲ್ಲ ನಿಂತ್ಕೋಬೇಕು, ಅಲ್ಲಿ ಎಲ್ಲಾರ್ಗು ಮಾತಾಡ್ಸ್ಬೇಕು. ಪಾಪ ಪರಿಚಯದವರೆಲ್ಲ ಬರ್ತಾರೆ, ಎಲ್ಲಾರ್ಗು ಮಾತಾಡ್ಸಿ ನಾಮಕರಣ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬರೋಣ ಬೇಗ ಅಂತ ನಾವು ಇದ್ ಮಾಡಿದ್ರೆ ಎಲ್ಲ ಫೋಟೋ ಎಲ್ಲ ತೆಗಿಸ್ಕೋಬೇಕು ಕಣೆ. ಫೋಟೋದ ಕ್ಯಾಮ್ರಾಮನ್ ಎಲ್ಲ ಕರೆಸಿದಾರಂತೆ. ನೀವು ನೋಡಿದ್ರೆ ಇನ್ನು ಇಲ್ಲೇ ನಿಂತಿರಲ್ದೆ, ಬರ್ರಿ ಬೇಗ ಬೇಗ ಹೋಗೋಣ. ಎಷ್ಟೊತ್ತಿಗೆ ಗೊತ್ತಾ ಬಂದಿದ್ದು? ನಾನಲ್ಲೇ ಬಂದು 10:15 10:15 ಕಡೆ ಬಂದಿದ್ದು. ಅದೇ 11 ಗಂಟೆ ಆದ್ರೂ ನೀವು ಇಷ್ಟೊತ್ತಾದ್ರೂ ಬಂದಿಲ್ಲಮ್ಮ. ನಿಮ್ಮಿಂದಾನೇ ಅರ್ಧ ನನಗೆ ತಡ ಆಗ್ತಿರೋದು, ಲೇಟ್ ಆಗ್ತಿರೋದು ಗೊತ್ತಾ? ಬೇಗ ಬರ್ಬೇಕು, ಹಿಂಗೆಲ್ಲ ತಡ ಮಾಡಬಾರ್ದು. ಸಖತ್ ಬೇಜಾರಾಗ್ಬಿಡುತ್ತೆ ಕಣಮ್ಮ ನೀವು ಹಿಂಗೆಲ್ಲ ತಡ ಮಾಡ್ಸಿರ ನಮ್ಗೆ. ಅಕ್ಕ ನಿಂಗಕ್ಕ, ನಿಂಗಂತೂ ನಿಮ್ಮ ಮನೇಲಿ ನಿಮ್ಮ ಅತ್ತೆ ಜಾಸ್ತಿ ಬೈಯಲ್ಲ. ಸರಿ ಕೈ ಎಲ್ಲಾರು ಹೋಗ್ತೀನಂದ್ರೆ ಸರಿ ಆಯ್ತು ಹೋಗ್ಬಾ ಅಂತ ಕಳಿಸ್ತಾರೆ. ನಮ್ಮಲ್ಲಿ ಹಂಗಲ್ಲ. ನಮ್ಮ ಅತ್ತೆ ಮಾವ ನನ್ನ ಗಂಡ ಎಲ್ಲಾರು ಕೇಳ್ತಾರೆ. ಮನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾ ನಿನಗೆ? ನಮ್ ಕಷ್ಟ ನಮಗ್ ಗೊತ್ತು. ನೀನೇನಕ್ಕ ನೀನು ನಿನ್ ಪಾಡಿಗೆ ನೀನ್ ಹೇಳ್ಬಿಡ್ತೀಯ. ಏನೇ ಏನೇನೇತ್ರಮ್ಮ ಹಿಂಗ್ ಮಾತಾಡ್ತೀಯ? ಹಂಗಾರೆ ನಮ್ಮನ್ನ ಕೇಳಲ್ಲ ಅನ್ಕೊಂಡಿದ್ಯಾ? ಓಹೋ, ನಮ್ಮ ಅತ್ತೆನೂ ಬೈತಾರ ಕಣಮ್ಮ. ನಾನು ನಮ್ಮ ಅತ್ತೆಗೆ ನಿನ್ನಂಗೆ ನಾನು ನಿಧಾನಕ್ಕೆ ಎದಳಲ್ಲ. ನಾನು ಎಲ್ಲಕ್ಕಿಂತ ಮುಂಚೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಪಾತ್ರೆ ಎಲ್ಲ ಬೆಳಗಿ, ನೀರೆಲ್ಲ ಹಿಡಿದು, ಬಟ್ಟೆ ಎಲ್ಲ ತೊಳೆದು ರೆಡಿ ಆಗಿ ಬಂದಿರೋದು, ಟಿಫನ್ ಎಲ್ಲ ಮಾಡಿಬಿಟ್ಟು. ನಿನ್ನಂಗೆ ನಾನು ತಡವಾಗಿ ಚಳಿ ಆಗ್ತೈತಂತ ಲೇಟ್ ಆಗಿದ್ದು ತಡ ಮಾಡ್ಕೊಂಡೆ ಬರಲ್ಲ ಗೊತ್ತಾ? ನಮ್ಮ ಅತ್ತೆ ಬಗ್ಗೆ ಎಲ್ಲ ಮಾತಾಡಕ್ ಬರಬೇಡ. ನನಗೆ ಸಖತ್ ಕೋಪ ಬಂದ್ಬಿಡುತ್ತೆ ಮತ್ತೆ. ನೇತ್ರೆ ಬಂದ್ರೆ ಬಾ ನಮ್ ಜೊತೆ, ಇಲ್ಲ ಅಂದ್ರೆ ಬೇಡ ಬಿಡು. ಅದಕ್ಕೇನಂತೆ? ಅದನ್ನ ಬಿಟ್ಬಿಟ್ಟು ನೀನು ಸುಮ್ಕೆನೆ ನೀ ಏನೇನೋ ಮಾತಾಡಿದ್ರೆ ಅಂದ್ರೆ ಸರಿ ಇರಲ್ಲ. ಹೇಳಿ ಲಕ್ಷ್ಮಕ್ಕ ಒಂದಿಟ್ಟು. ಈ ನೇತ್ರಮ್ಮ ಏನೇನೋ ಮಾತಾಡ್ತಾಳೆ. ಹೋಗ್ಲಿ ಬಿಡ್ರಕ್ಕ ಅತ್ಲಾಗಿ. ಬಾರ್ ನೇತ್ರಕ್ಕ ಸುಮ್ಮಕ್ಕತ್ಲಾಗಿ. ಸುಮ್ಮಕ್ಕೆ ಯಾಕೆ ಹಿಂಗೆ ಅದು ಇದು ಮಾತಾಡ್ತೀರಾ? ಅವ್ರು ಇವ್ರು ನೋಡಿದ್ರೆ ಆಡ್ಕೊಳ್ತಾರೆ. ಬಾರಕ್ಕ. ಯಾಕ ನೇತ್ರಕ್ಕ, ನಿನ್ ಜೊತೆ ಇನ್ನು ಆ ಸುಜಾತಮ್ಮ ಯಾರು ಬರ್ಲಿಲ್ವಾ? ಸುಜಾತಮ್ಮ, ಶಾಂತಕ್ಕ ಅವರೆಲ್ಲ ಬರ್ತೀವಂತ ಹೇಳ್ತಿದ್ರೆ ಬರ್ತಾರ ಬರಲ್ಬೇಕ? ಅಯ್ಯೋ ಲಕ್ಷ್ಮಕ್ಕ, ನನಗೆ ಗೊತ್ತಿಲ್ಲ ಕಣ್ತಾಗಿ. ಅವ್ರೇನ್ ಬರ್ತಾರೋ ಬರಲ್ವೋ, ಯಾರ್ಯಾರು ಬರ್ತಾರೋ ಬಿಡ್ತಾರೋ, ನಾನು ಯಾರಿಗೂ ಏನ್ ಕೇಳಿಲ್ಲಮ್ಮ. ನನ್ನ ಪಾಡಿಗೆ ನಾನು ಇನ್ನೇನು ಹೋಗೋಣ ಅಂತ ಬಂದೆ. ಅಷ್ಟಲ್ಲಿ ನೀವು ನಿಂತಿದ್ರೆ ಆಟೆಯ. ನನ್ಗೇನು ಯಾರು ಬರ್ಲಿ ಯಾರು ಬಿಡ್ಲಿ, ನಮಗೂ ಕರೆದಿದ್ದಾರೆ ನಾಮಕರಣಕ್ಕೆ. ನಾವು ಹೋಗೋದೈತೆ. ನಾಮಕರಣ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮೂವಿ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಬರೋದೈತೆ ಆಟೆಯ. ನಮ್ಗೇನು ಯಾರು ಬರ್ಲಿ ಯಾರು ಬಿಡ್ಲಿ, ನಾವ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಈಗಳೇ ಲಕ್ಷ್ಮಕ್ಕ, ಇಲ್ಲಿ ಕೇಳಿಲಿ, ಆ ನೇತ್ರಿಗೆ ಇನ್ನೇನು ಕರಿತೀಯ? ಸುಮ್ಕಿರುವತ್ಲಾಗಿ. ಅವಳಿಗೆ ನಮ್ಮಿಬ್ರ ಮೇಲೆ ಹೊಟ್ಟೆ ಕಿಚ್ಚು ಶುರು ಆಗೈತ್ ಕಡೆ. ಕೋಪ ಬರ್ತೈತೆ ಅವಳಿಗೆ. ಅದಕ್ಕೆ ಹಿಂಗ ಆಡ್ತಿರೋದು ಆಟೆಯ. ಸುಮ್ಕಿರು. ಏನ್ ಗೊತ್ತಾ ಲಕ್ಷ್ಮಕ್ಕ, ಅವಳಿಗೆ ನಾವಿಬ್ರು ಚೆನ್ನಾಗಿ ಡ್ರೆಸ್ ಹಾಕಿ ಬಂದಿದ್ವಿ ನೋಡುವ. ಆ ಡ್ರೆಸ್ ಹಾಕಿ ಬಂದಿರೋದು, ನಾವು ಸ್ಯಾರಿ ಉಟ್ಕೊಂಡ್ ಬಂದಿರೋದು ನೋಡಕ್ ಆಗ್ದಲೆ ಹೊಟ್ಟೆ ಕಿಚ್ಚೆಯಿಂದ ಹಿಂಗೆಲ್ಲ ಮಾತಾಡ್ತಿದ್ದಾಳೆ. ಸುಮ್ಕಿರು. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಯಾಕೋ ನಿಂಗಕ್ಕ, ಅಲ್ಲಿ ನೋಡು ಜಯಕ್ಕ ಬರ್ತೈತೆ. ಜಯಕ್ಕ ಅವಳ ಮುಂದೆ ನೀನು ಇನ್ನು ಮುಂದೆ ಬಂದು ಸಕ್ಕತ್ತ ಕಾಣಬೇಕು ಕಣಕ. ಅವಳಿಗೆ ಇನ್ನು ಹೊಟ್ಟೆ ಕಿಚ್ಚಾಗ್ಬೇಕು. ನೀನು ನೋಡ್ಬಿಟ್ಟು ಅವಳು ಹೊಟ್ಟೆ ಉರ್ಸ್ಬೇಕು ಕಣಕ. ಹಂಗ್ ಬಾರಕ ಹೇಳ್ತೀನಿ. ಇಲ್ಲಿ ಮುಂದೆ ಬಾರಕ ಒಂದ್ರಿಟ್ಟು. ಬಿಡ ಲಕ್ಷ್ಮಕ್ಕ, ಇಲ್ಲೇ ನಿಂತಿದ್ದೀನಲ್ಲ, ಇಲ್ಲಿಂದಾನೆ ನೋಡ್ತಾಳೆ. ಸುಮ್ಕಿರುವ. ಇಲ್ಲಿಂದಾನೆ ನೋಡ್ಬಿಟ್ಟು ಅವಳಿಗೆ ಹೊಟ್ಟೆ ಉರಿದು ಬಿಡ್ಬೇಕು. ಹಂಗ್ ಮಾಡ್ತೀನಿ. ಲೇ ಲಕ್ಷ್ಮಕ್ಕ, ಅವಳ ಮುಂದೆ ನಾವು ಚೆನ್ನಾಗಿ ಮಾತಾಡ್ಸ್ಬೇಕು. ನಾವಿಬ್ರು ಚೆನ್ನಾಗಿರ್ಬೇಕು. ನೀನ್ ಕೋಪ ಗೀಪ ಮಾಡ್ಕೊಂಡಿಯ? ನಿನ್ಗೊಂದೊಂದ್ಸಲಿ ಜಾಸ್ತಿ ಕೋಪ ಬಂದ್ಬಿಟ್ರೆ ಒಳ್ಳೆ ಇದಾರಂಗ್ ಆಡ್ತಿರ್ತೀಯ. ಅವಳಿಗೆ ಹೊಟ್ಟೆ ಕಿಚ್ಚು ಬರ್ಬೇಕು. ನಾವಿಬ್ರು ಚೆನ್ನಾಗಿರೋದು. ಆ ನೇತ್ರಿ ಕೂತ್ರಿ ನೋಡು, ನಮ್ ಕಡೆ ಮಾತಾಡ್ದಲೆ ಆ ಲಕ್ಷ್ಮಕ್ಕನ್ ಕಡೆ ಮಾತಾಡ್ತಿದ್ದಾಳೆ. ನಾವಿಬ್ರು ಒಗ್ಗಟ್ಟಲ್ಲಿ ಚೆನ್ನಾಗಿರ್ಬೇಕು ಕಣೆ ಲಕ್ಷ್ಮಕ್ಕ. ಸರಿ ಕಣಕ, ಆಯ್ತು, ಹಂಗೆ ಮಾಡಂತ ಹೇಳು. ನಿಂಗಕ್ಕ, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಕಣಕ. ನಂದೇನಿಲ್ಲ. ನೀನಂದ್ರೆ ನನಗೆ ಬಲು ಇಷ್ಟ ಕಣಕ್ಕ. ನಾನು ಯಾವಾಗ್ಲೂ ನಿನ್ ಕಡೆನೇ ಕಣಕ ಮಾತಾಡೋದು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ತಲೆ ಕೆಡಿಸ್ಕೋಬೇಡ, ಸುಮ್ಕಿರಕ್ಕ. ಸ್ಟೈಲ್ ರಾಣಿ. ನೋಡಲಿ ಅವಳು ಸ್ಟೈಲ್ ನೋಡೋ ಅವಳದು. ಆ ನಿಂಗಿ ಗುಂಗಿ ನನಗೆ ಹೊಟ್ಟೆ ಕಿಚ್ಚು ಬಡಿಸ್ಬೇಕಂತಾನೆ ಬಂದಿರೋದು, ಸ್ಟೈಲ್ ಮಾಡ್ಕೊಂಡು. ಅವಳು ವ್ಯಾನಿಟಿ ಬ್ಯಾಗ್ ನೋಡು, ಅವಳು ವ್ಯಾನಿಟಿ ಬ್ಯಾಗು. ನನಗೆ ಸ್ಟೈಲ್ ಮಾಡಕ್ ಬರಲ್ಲ ಅನ್ಕೊಂಡಿದ್ದಾಳ ಅವಳು. ನಾನು ಮುಂದಿನ ವಾರ ನಾನು ನಮ್ಮ ಅಣ್ಣನ ಮಗನ ಮದ್ವೆಗೆ ಹೋಗ್ತೀನಲ್ಲ, ಅವಳಿಗೆ ಗೊತ್ತಾಗುತ್ತೆ ನಾನು ಹೆಂಗ್ ಸ್ಟೈಲ್ ಮಾಡ್ತೀನಂತ. ಇವಳಂಗೆ ನಾನು ಎಂತೆಂತದನ್ನು ಸೀರೆ ಉಟ್ಕೊಡ್ತೀನ, ರೇಷ್ಮೆ ಸೀರೆ, ಸಿಲ್ಕ್ ಸೀರೆ ಅಂತದ್ ಹಾಕೊಳ್ಳೋದು ಗೊತ್ತಾಗುತ್ತಡಿ. ಅಕ್ಕ ಬಂದ್ಲು ಜಯಕ್ಕ ಬಂದ್ಲು. ನೋಡು ನಿನಗ್ ನೋಡ್ಬಿಟ್ಟು ಅಲ್ಲ ಹೊಟ್ಟೆ ಕಿಚ್ಚು ತಡೆಯಕ್ ಆಗ್ತಿಲ್ಲ ಕಣಕ್ಕ ನಿಂಗಕ್ಕ. ಹೊಟ್ಟೆ ಕಿಚ್ಚಿದ್ದ ನೋಡು, ಮಕ ನೋಡಿ ಹೆಂಗ್ ಮಾಡ್ಕಡೈತೆ ಅವಕ್ಕ. ಅವರಿಬ್ರು ಒಂದಾಗಿದ್ದಾರೆ. ನನಗೆ ಒಬ್ಳಿಗೆ ಒಬ್ಳು ಮಾಡ್ಬಿಟ್ಟು ನಾನು ಜಯಕ್ಕನ ಕಡೆನೆ ಮಾತಾಡ್ತೀನಿ. ನಾನು ಜಯಕ್ಕ ಫ್ರೆಂಡ್ ಆಗ್ತೀವಿ ಇವಾಗ್ಲಿಂದ. ಜಯಕ್ಕಯ್ಯ ಜಯಕ್ಕಯ್ಯ ಎಲ್ಲೋಗ್ತಿದ್ಯಾಕ ನೀನು? ನಾಮಕರಣಕ್ಕೆ ಬರಲ್ವೇನಕ್ಕ?
ಏ ಇಲ್ಲ ಕಣೆ ನೇತ್ರಿ, ನಾನು ಎಲ್ಲಿ ನಾಮಕರಣಕ್ಕೆಲ್ಲ ಬರೋದು. ಹ್ಞೂ, ಏ ನಮ್ಮಲ್ಲಿ ಬಲು ಕೆಲ್ಸಗಳು ಕಡಮ್ಮ, ಎಲ್ಲ ಕೆಲಸ ಎಲ್ಲ ಮಾಡಬೇಕು. ಸುಮ್ಮಕ್ಕೆ ಅಲ್ಲಿ ಇಲ್ಲಿ ಯಾವರು ತಿರ್ಗಾಡ್ತಾರೆ. ಹ್ಞೂ, ನಾನು ಹಿಂಗೆಲ್ಲ ಹೋಗಲ್ಲ ಕಣಮ್ಮ. ಕರೆದ ತಕ್ಷಣ ನನಗೆ ಕೆಲಸಗಳು ಭಾಳ ಇದಾವೆ, ತೋಡುತ್ತಾ ಹೋಗ್ತೀನಿ ಕಡೆ ನೇತ್ರಮ್ಮ. ಹ್ಞೂ, ನೀನು ಹೋಗ್ತಿದ್ಯೇನಮ್ಮ ನಾಮಕರಣಕ್ಕೆ? ಅಯ್ಯೋ ನೀನ್ ಬಿಡೆ ನೇತ್ರಿ, ಪಾಪ ನೀನು ಹೋಗ್ಲೇಬೇಕು ಬಿಡೆ. ಪಾಪ ಏನಂದ್ರೆ ನಿಮ್ ಸ್ವಂತ ನೆಂಟ್ರು ಕಣೆ ಅವರು, ನನ್ಗೆ ಗೊತ್ತೇ ಐತಲ್ಲ ಮೊದ್ಲು ನಾನು ಆಟೆಯ. ನಿಮ್ ಸ್ವಂತ ನೆಂಟ್ರು ಅವರು, ನೀನು ಹೋಗ್ಲೇಬೇಕು ಕಂಪಲ್ಸರಿ. ಹ್ಞೂ, ಏನಂದ್ರೆ ನಿಮ್ ಮದುವೆಗೆ, ನಿಮ್ ಮನೆ ಫಂಕ್ಷನ್ಗೆ ಎಲ್ಲದಕ್ಕೂ ಬರ್ತಾರೆ. ಅಯ್ಯೋ ನೇತ್ರಿ, ಕೆಲವು ಜನಗಳು ಇರ್ತಾರಮ್ಮ, ಒಂದ್ ಮಾತು ಕರೆದ ತಕ್ಷಣ ಅದೇ ಹೆಂಗ್ ಹೋಗ್ಬಿಡ್ತಾರ ಗೊತ್ತಾ? ನಾನು ಹಂಗೆ ಅನ್ಕೊಳ್ತೀನಿ ಮನ್ಸಲ್ಲಿ, ಅದೇನ್ ಹಿಂಗ್ ಹೋಗ್ತಾರೋ ಏನಮ್ಮ, ಅದ್ ಹೆಂಗ್ ಮನ್ಸ್ ತಡೆಯುತ್ತೋ ಅವ್ರಿಗೆ ಹೋಗೋದಕ್ಕೆ. ನಾನಂತೂ ಹಂಗೆ ಅನ್ಕೊಳ್ತೀನಿ ಕಣೆ ನೇತ್ರಿ. ಹ್ಞೂ ಮೂಕಣಕ ಹಂಗೆ, ಅದ್ ಹೆಂಗ್ ಹೋಗ್ತಾರೋ ಏನಮ್ಮ, ನಾನು ಹಂಗೆ ಅನ್ಕೊಳ್ತೀನಿ. ನನ್ಗಂದ್ರೆ ನಾನು ಹೋಗ್ತಿರಲ್ ಕಣಕೋ, ಜಯಕೋ. ಆದ್ರೆ ಏನ್ ಮಾಡ್ತೀಯ ಇವಾಗ, ಎಮರ್ಜೆನ್ಸಿ ಅರ್ಜೆಂಟ್ ಮಾಡಿರುವಕ ಅವ್ರುನು, ಅದಕ್ಕೆ ಹೋಗ್ತೀನಿ ಕಣಕ ಆಟೆಯ. ನನಗೇನು ಹೋಗೋದಕ್ಕೇನು ಮನ್ಸಿರಲ್ಲ. ವಾ ಅಯ್ಯ ಅಯ್ಯ ಅಯ್ಯ, ಕೆಲವರು ಅದ್ ಹೆಂಗ್ ಹೋಗ್ತಾರೋ ಏನಮ್ಮ. ಯಾಕೋ ನಮ್ಗೆ ಕಣಕ ನಿಂಗಕ್ಕ ಇವ್ರು ಹೇಳ್ತಿರೋದು, ನಮ್ಗೆ ಕಣಕ ಆಡ್ಕೊಂತಿರೋದು. ಇವ್ರಿಬ್ರು ಒಂದ್ ಆಗ್ಬಿಟ್ಟು ನೋಡಕ ನಮ್ಗೆ ಹೆಂಗ್ ಆಡ್ಕೊಂತಿದಾರಂತ. ನನ್ಗೆ ಬರ್ತಾ ಇರೋ ಕೋಪಕ್ಕೆ ಜೈಗೆ ಆ ನೇತ್ರಿ ಇಬ್ರಿಗೂ ಕಲ್ಗಿಲ್ ತಗೊಂಡ್ ಹೊಡೆದ್ ಬಿಡ್ತೀನಿ ಕಣಕ ಈಗ. ನನ್ಗೆ ಅಷ್ಟು ಕೋಪ ಬರ್ತೈತೆ. ಹೆಂಗ್ ಆಡ್ಕೊಂತಿದಾರ ನೋಡಕ ಅವರು, ಅವ್ರ ಕೈಲಂತೂ ಬರಕ್ಕಾಗಲ್ಲ. ನಮ್ಮಂಗೆ ಚೆನ್ನಾಗ್ ಕಾಣಲ್ವಲ್ಲ ಅವರು, ಚೆನ್ನಾಗ್ ಕಾಣಿಸಲ್ವಲ್ಲಕ್ಕ, ಅದಕ್ಕೆ ಹೊಟ್ಟೆ ಕಿಚ್ಕಣಕ ಅವರಿಗೆ. ಏ ಲಕ್ಷ್ಮಕ್ಕ, ಸುಮ್ಕಿರು, ನೀನ್ ತಲೆ ಕೆಡಿಸ್ಕೊಬೇಡ. ಅವರಿಗೆಲ್ಲ ನೀನ್ ತಲೆ ಕೆಡಿಸ್ಕೊಂಡು ಬೇಜಾರ್ ಮಾಡ್ಕೊಂಡು BP ಜಾಸ್ತಿ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ನಿನ್ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೇನೆ, ಹಾಳಾಗೋಗುತ್ತೆ, ಚೆನ್ನಾಗ್ ಕಾಣಿಸಲ್ಲ. ಸುಮ್ಕಿರು. ಅಲ್ಲಿಂದ ಮುಗಿಸ್ಕೊಂಡ್ ಬರೋಣ. ಆಮೇಕಿಂದ ನಾವುನು ಅವ್ರಿಗೆ ಹೇಳೋದೈತೆ. ನಾನು ಮಾತಾಡ್ತಿಲ್ಲ, ಯಾಕೆ ಹೇಳು? ಸುಮ್ಕಿರು, ನೀನ್ ಕೂಲಾಗಿರೋ, ತಲೆ ಕೆಡಿಸ್ಕೊಬೇಡ, ನಾನು ಇದೀನಿ. ಸರಿ ಕಣಕ, ಆಯ್ತು. ಯಾಕ ನೀನ್ ಹೇಳ್ತಿದ್ಯಾ ಅಂತ ಮಾತ್ರ ನಾನು ಸುಮ್ಮಕ್ಕಿದೀನಿ ಕಣಕ. ಇಲ್ಲ ಅಂದಿದ್ರೆ